ಇದು ಹೊಸೂರು ರೋಡ್ಗಳು ನಮ್ಮ ಬೆಂಗಳೂರು ಪಕ್ಕದಲ್ಲೇ ಇದೆ, ಅತ್ತಿಬೆಲೆ ಪಕ್ಕದಲ್ಲೇ. ಸೊ ಹೊಸೂರಲ್ಲಿರೋ ಜನಗಳಿಗೆ ಇಲ್ಲಿರೋ MLAಗಳು MP ಗಳು ಎಷ್ಟು ಚೆನ್ನಾಗಿರೋ ರೋಡ್ ಮಾಡಿಟ್ಟಿದ್ದಾರೆ. ನಾನು ಎಲ್ಲಿ ನೋಡಿಲ್ಲ ಹೊಸೂರಲ್ಲಿ. 3-4 ವರ್ಷದಿಂದ ಹೊಸೂರಲ್ಲಿ ಕೆಲಸಗಳ ಮೇಲೆ ಬರ್ತಾ ಇರ್ತೀವಿ. ಸೊ ಇಲ್ಲಿ ನೋಡಿದ್ರೆ ರೋಡ್ಗಳು ಎಲ್ಲಿ ಹಳ್ಳ ಪಳ್ಳ, ನಮ್ಮ ಬೆಂಗಳೂರು ಥರ ಗಲ್ಲಿ ರೋಡ್ಗೆ ಹೋಗ್ಬಿಡಿ ನೀವು. ರೋಡ್ಗಳು ಚೆನ್ನಾಗಿರುತ್ತೆ, ನೀವು ಎಲ್ಲಿ ಜಾಸ್ತಿ ದೂರ ಹೋಗಂಗಿಲ್ಲ. ಜಸ್ಟ್ ಬೆಂಗಳೂರಿಂದ ಹೊಸೂರು ಒಂದು 10-20 ಕಿಲೋಮೀಟ್ರ್, ಇಲ್ಲ ಅತ್ತಿಬೆಲೆಯಿಂದ ನೋಡಿದ್ರೆ ಒಂದು 3-4 ಕಿಲೋಮೀಟ್ರ್, ಆನೇಕಲ್ಲಿಂದ ನೋಡಿದ್ರೇ ಒಂದು 3-4 ಕಿಲೋಮೀಟ್ರ್ ಅಷ್ಟೇ. ಸೊ ಇಲ್ಲಿರೋ ರೋಡ್ಗಳು, ಇಲ್ಲಿರೋ ಜನಗಳಿಗೆ, ಇಲ್ಲಿರೋ MLAಗಳು MP ಗಳು ಅದೇ ರೋಡ್ ಕಾಸ್ಟು. ಸೆಂಟ್ರಲ್ ಗೌರ್ಮೆಂಟಿಂದ ಏನು ನಮ್ಗೆ ಸ್ಯಾಂಕ್ಷನ್ ಆಗುತ್ತೋ ರೋಡು 1 ಕಿಲೋಮೀಟ್ರಿಗೆ 1 ಕೋಟಿ ರೂಪಾಯಿ ಅಂತ ಇರುತ್ತೆ. ಆ್ಯಕ್ಚುಲಿ ಅಷ್ಟು ಆಗಲ್ಲ, 20 ಲಕ್ಷ ರೂಪಾಯಿ. ಯಾಕಂದರೆ ಇವ್ರು ಮಾಡೋದು ರೀಟಾರು. ಹೊಸ ರೋಡ್ಗೆ ಹಾಕಿದ್ರೆ ಇವಾಗ ನೀವು ನೋಡಿದ್ರೆ ಒಂದು 50-60 ಲಕ್ಷ ಖರ್ಚಾಗುತ್ತೆ. ಬಟ್ ನಮ್ಮಲ್ಲಿ ಇಸ್ಕೊಂಡು ಎಷ್ಟಂದ್ರೆ 1 ಕೋಟಿ ರೂಪಾಯಿ, 1 ಕಿಲೋಮೀಟ್ರಿಗೆ 1 ಕೋಟಿ ರೂಪಾಯಿ ರೀಟಾರ್ಗೆ. ಸೊ ಇಲ್ಲೆಲ್ಲ ನಂಗೆ ಗೊತ್ತಿರೋ ಥರ 30 ಲಕ್ಷ 20 ಲಕ್ಷ ರೂಪಾಯಿ ರೀಟಾರ್ ಆಗೋಗುತ್ತೆ. ಬಟ್ ಇಲ್ಲಿ ನೋಡಿದ್ರೆ ರೋಡ್ಗಳು, ನೀವು ಯಾವ ಗಲ್ಲಿ ರೋಡಾದರೂ ಹೋಗಿ, ತುಂಬ ಅದ್ಭುತ ಇರುತ್ತೆ. ಇಲ್ಲಿ ಒಂದು ಹಳ್ಳ ಇಲ್ಲ, ಪಳ್ಳ ಇಲ್ಲ, ಮಳೆ ಬಿದ್ರೇನು ಒಂದು ಹನಿ ನೀರಿರಲ್ಲ. ನಮ್ಮ ಬೆಂಗಳೂರಲ್ಲಿ ಕೋಟಿ GST ಬರುತ್ತೆ, ತೆರಿಗೆ ಬರುತ್ತೆ. ನಮ್ಮ ಡೈರೆಕ್ಟ್ ಟ್ಯಾಕ್ಸು, ಇಂಡೈರೆಕ್ಟ್ ಟ್ಯಾಕ್ಸು ಇಷ್ಟು ಬಂದ್ರೇನು ರೋಡ್ಗಳು ಯಾಕೆ ಇಷ್ಟು ಅದ್ಭುತ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ನೀವು ನೋಡ್ಬೋದು. ಬೇಕಾದ್ರೆ ನಾನು ಇನ್ನೂ ಆ್ಯಕ್ಚುಲಿ ಇಲ್ಲೇ ಯೂಟರ್ನ್ ಇಸ್ಕೊಬೇಕು. ಓಕೆ, ನಾನು ಮುಂದೆ ತನಕ ಹೋಗ್ತೀನಿ. ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರು ಇದೆಲ್ಲ ಒಳಗಡೆ ಇರೋ ರೋಡ್ಗಳು. ಆ್ಯಕ್ಚುಲಿ ಹೊಸೂರಿಂದ ಒಳಗಡೆ ಇರೋ ರೋಡ್ಗಳು, ರೈಲ್ವೆ ಸ್ಟೇಷನ್ ರೋಡ್ಗಳು, ಹಾಸ್ಪಿಟಲ್ ರೋಡ್ಗಳು, ನೀವೆಲ್ಲ ಇಸ್ಕೊನಿ. ರೋಡ್ಗಳು ಅದ್ಭುತ ನೋಡಿ. ಚಿಕ್ಕದು ಒಂದು ಚಿಕ್ಕ ಹಂಪು ಅಂದ್ರೆ ಒಂದು ಇಂಡಿಕೇಶನ್ ಇರುತ್ತೆ ಹಂಪಿದೆ ಅಂತ. ಇದು ಹೊಸೂರು ಮೇನ್ ರೋಡು ಅಲ್ಲ, ಇದು ಎಲ್ಲ ಒಳಗಡೆ ಇನ್ನರ್ ರೋಡ್ಸು. ಸೊ ಇನ್ನರ್ ರೋಡ್ಸ್ ಅಂದರೆ ನಿಮ್ಗೊಂಥರ ಜಯನಗರ ರೋಡು, ಆ ಥರ ರೋಡ್ಗಳು. ಸೊ ಅದೇ ಇಷ್ಟು ಚೆನ್ನಾಗಿದೆ, ಅದ್ಭುತ, ಇಷ್ಟು ಚೆನ್ನಾಗಿದೆ. ನಮ್ಮ ಜನಗಳು ರೀಟಾರ್ಗಿಂಗಿಗೆ ಏನೋ 3 ತಿಂಗಳಿರಲ್ಲ ರೋಡ್ಗಳು. ಫಸ್ಟು ರೋಡ್ ಹಾಕ್ಸ್ತಾರೆ, ಟೆಂಡರ್ ಆಗುತ್ತೆ. ಆಮೇಲೆ ಒಂದು 2 ತಿಂಗಳಲ್ಲಿ ಯಾರೋ ಒಬ್ಬನು ಬರ್ತಾನೆ, ಪೈಪ್ ಹಾಕ್ಸ್ಬೇಕು, ಕೇಬಲ್ ಹಾಕ್ಸ್ಬೇಕು, ಜಿಯೋ ಫೈಬರ್ ಹಾಕ್ಸ್ಬೇಕು ಅಂತ ರೋಡ್ ತೆಗಿತಾನೆ. ಅವನೇನು ಸುಮ್ಮನೆ ತೆಗಿಲ್ಲ ರೋಡ್ನ. ಸೊ ಅವನು ರೋಡ್ ಕಟ್ಟಿಂಗ್ ಚಾರ್ಜಸ್ ಏನಿದೆಯೋ 1 ಕಿಲೋಮೀಟ್ರಿಗೆ 5 ಲಕ್ಷ ರೂಪಾಯಿ 6 ಲಕ್ಷ ರೂಪಾಯಿ ಎಷ್ಟಿದೆ ರೋಡ್ ಕಟ್ಟಿಂಗ್ ಚಾರ್ಜಸ್ಸು, ಅದನ್ನು ಕೊಟ್ಟೆ ಮಾಡ್ತಾನೆ. ಅದಾಗದ್ಮೇಲೆ ಇವ್ರು ಮುಚ್ಚಲ್ಲ ಅದನ್ನ. ಅದೇನಾಗುತ್ತೆ, ಹಂಗೆ ಹೋಗಿ ದೊಡ್ಡದಾಗುತ್ತೆ, ಚಿಕ್ಕ ಗಾಯ ದೊಡ್ಡದಾಗಿ ಆಗುತ್ತೆ. ಆಮೇಲೆ ನಾನೋ ಬರ್ತಾನೆ, ಇದೇನೋ ಮಾಡ್ತಾರೆ. ಆಮೇಲೆ ಇನ್ನೊಂದು ರೀಟಾರಿಂಗ್, ಆಮೇಲೆ ಒಂದು ಪ್ರಪೋಸಲ್ ಕೊಡ್ತಾರೆ, ರೋಡೆಲ್ಲ ಕಿತ್ತೋಗ್ಬಿಟ್ಟಿದೆ, ನಮಗೆ ಇನ್ನೊಂದು ಇದು ಅನುದಾನ ಕೊಡಬೇಕು ಅಂತ. ಸೊ ಸರಿ ಅಂತ ನಮ್ಮವರು ನೋಡಿ, ಚಿಕ್ಕ ಹಂಪಿದ್ರೇನು ಹಂಪ್ ಇಂಡಿಕೇಶನ್ಸ್ ಇದೆ ಅಂತ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಸ್ಟ್ರೀಟ್ ಲೈಟ್ಸು. ನಮ್ಮ ಊರಲ್ಲಿರೋ MLAಗಳು, ನಮ್ಮ ಬೆಂಗಳೂರಲ್ಲಿರೋ DK ಸಾಹೇಬ್ರು ಏನು ಮಾಡ್ತಾರೋ ದೇವರಿಗೆ ಗೊತ್ತು. ಡೆವಲಪ್ಮೆಂಟ್ ಮಾಡ್ತೀನಿ, ನಾನು ಗ್ರೇಟರ್ ಬೆಂಗಳೂರು ಮಾಡ್ತೀನಿ, ನಾನು ಅಷ್ಟು ಡೆವಲಪ್ ಮಾಡಿಬಿಡ್ತೀನಿ, ಇಷ್ಟು ಡೆವಲಪ್ ಮಾಡ್ತೀನಿ ಅಂತ ಹೇಳಿದ್ದು. 1,000 ರೂಪಾಯಿ ಖಾಲಿ ಸೈಟ್ಗಳಿಗೆ ತೆರಿಗೆ ಕೊಡೋದು ಇವಾಗ 5,000 ರೂಪಾಯಿ ಕೊಡ್ತಾಯಿದ್ವಿ. ಎಲ್ಲ ರೇಟ್ಗಳು ಹಿಂಗೆ ಜಾಸ್ತಿ ಆಗಿದೆ. ಅಲ್ಲಿ ನೋಡಿದ್ರೆ ನಾವು ಪ್ರಗತಿ ಮಾಡ್ತಾಯಿದ್ದೀವಿ, ನಾವು ಅದು ಮಾಡ್ತಾಯಿದ್ದೀವಿ ಅಂತ. ಒಂದು ಗಾಡಿ RTO ಗಾಡಿ ಹೋಗಿದ್ರೆ ಲಂಚ, ಒಂದು ಚಿಕ್ಕದು ಕೆಲಸ ಇಯರ್ಲಿ ರಿನ್ಯೂವಲ್ಲು ಏನೋ ಮಾಡಿಸ್ಬೇಕಂದ್ರೂ ಅವ್ರಿಗೊಂದು 2-3 ಸಾವಿರ ರೂಪಾಯಿ ಲಂಚ. ಗೌರ್ಮೆಂಟ್ ಫೀಸ್ ಮೊದಲು 2-3 ಸಾವಿರ ರೂಪಾಯಿ ಇತ್ತು, ಇವಾಗ ಅದನ್ನ 8,000 ರೂಪಾಯಿ ಮಾಡಿದ್ದಾರೆ ಒಂದು ಕಾರ್ಗೆ ರಿನ್ಯೂವಲ್ಗೆ. 10,000 ರೂಪಾಯಿ ಇಟ್ಕೋಬೇಕು. ಸೊ ಏನು ಮಾಡ್ತಾ ಇರೋದು ಗೌರ್ಮೆಂಟ್ ಅವರು ದೇವ್ರಿಗೆ ಗೊತ್ತಪ್ಪ.